ಅಲಾವುದ್ದೀನ್ ಖಿಲ್ಜಿಗೂ ಸಂಕ್ರಾಂತಿ ಕಿಚಡಿಗೂ ಏನು ಸಂಬಂಧ? ಹೌದು, ಮಕರ ಸಂಕ್ರಾಂತಿ ಎಂದು ಕಿಚಡಿ ಮಾಡುವ ಸಂಪ್ರದಾಯ ಎಲ್ಲರ ಮನೆಯಲ್ಲೂ ಇದೆ. ಇದನ್ನ ಕೆಲವು ಕಡೆ ಕಿಚಡಿ ಹಬ್ಬ ಎಂದೇ ಕರೆಯಲಾಗುತ್ತೆ. ಕಿಚಡಿ ಸಾಮಾನ್ಯವಾದ ಆಹಾರವಂತೂ ಅಲ್ವೇ ಅಲ್ಲ. ಇದು ಗ್ರಹಗಳ ಜೊತೆ ಸಂಬಂಧ ಹೊಂದಿದೆ ಮತ್ತು ಇದಕ್ಕೆ ಒಂದು ಪುರಾಣದ ಕಥೆಯೂ ಇದೆ ಅನ್ನೋದು ನಿಮಗೆ ಗೊತ್ತಿದೆಯಾ? ಬಾಬಾ ಗೋರಖ್ನಾಥ್ ಮತ್ತು ಅಲಾವುದ್ದೀನ್ ಖಿಲ್ಜಿಯೊಂದಿಗೆ ಕಿಚಡಿ ಕತೆ ತಳುಕು ಹಾಕಿಕೊಂಡಿದೆ. ಬಾಬಾ ಗೋರಖ್ನಾಥ್ ಶಿಷ್ಯರು ಮತ್ತು ಅಲಾವುದ್ದೀನ್ ಖಿಲ್ಜಿಯ ಸೈನ್ಯದ ಜೊತೆ ಯುದ್ಧದಲ್ಲಿ ಹೋರಾಡಿ ತಮ್ಮ ದೇಹದ ಶಕ್ತಿಯನ್ನ ಕಳೆದುಕೊಂಡಿದ್ರಂತೆ. ಅವರಿಗೆ ಅಡುಗೆ ಮಾಡೋಕ್ಕೂ ಸಹ ಹೆಚ್ಚಿನ ಸಮಯವೇ ಸಿಗ್ತಿರ್ಲಿಲ್ವಂತೆ. ಆಗ ದೇಹಕ್ಕೆ ಶಕ್ತಿ ನೀಡುವ ಮತ್ತು ಬಹುಬೇಗ ತಯಾರಾಗುವ ಅಡುಗೆಯೊಂದನ್ನು ಅವರು ಕಂಡುಕೊಂಡರಂತೆ. ಬಾಬಾ ಗೋರಖ್ನಾಥ್ ಬೇಳೆಕಾಳುಗಳು, ಅಕ್ಕಿ ಮತ್ತು ತರಕಾರಿಗಳನ್ನ ಬೆರೆಸಿ ಒಂದು ಖಾದ್ಯವನ್ನ ತಯಾರಿಸಿದ್ರು. ಅದಕ್ಕೆ ಕಿಚಡಿ ಎಂದು ಹೆಸರಿಡಲಾಯಿತು. ಕಡಿಮೆ ಸಮಯದಲ್ಲಿ ಸೀಮಿತ ಪದಾರ್ಥಗಳು ಮತ್ತು ಕಡಿಮೆ ಶ್ರಮದಲ್ಲಿ ತಯಾರಿಸಬಹುದಾದ ಭಕ್ಷ್ಯವಾಗಿತ್ತು. ಜೊತೆಗೆ ಇದು ಯುದ್ಧದಲ್ಲಿ ಹೋರಾಡುವ ಸೈನಿಕರಿಗೆ ದೈಹಿಕವಾಗಿ ಶಕ್ತಿಯನ್ನು ನೀಡುತ್ತಿತ್ತಂತೆ. ನಂತರ ಅಲಾವುದ್ದೀನ್ ಖಿಲ್ಜಿ ಭಾರತ ಬಿಟ್ಟಾಗ ಗೋರಖ್ನಾಥ್ ಪ್ರಸಾದದ ರೂಪದಲ್ಲಿ ಕಿಚಡಿಯನ್ನ ನೀಡಿದ್ರಂತೆ. ಅಂದಿನಿಂದ ಮಕರ ಸಂಕ್ರಾಂತಿ ಎಂದು ಈ ಕಿಚಡಿಯನ್ನ ತಯಾರಿಸುತ್ತಾ ಬರಲಾಗಿದೆಯಂತೆ.